ಥರ ಐತೆ ಮ್ಯಾಗಿ. ಏನು ಡಿಸೈಡ್ ಆಯಿತು ಗೊತ್ತಾ? ಅಡುಗೆ ಚೆನ್ನಾಗಿ ಕಾಣಿಸ್ತೆ. ಸೊ ಎತ್ತಿಟ್ಬಿಟ್ಟು ಬಂದೆ. ಇನ್ನಾಗಲ್ಲ. ಬಿಸಿ ಬೋಂಡ ಯಾರು ಮಾಡ್ತಾರೋದು ಅಂದರೆ ಬೇಸ್ ತೋರಿಸು ಚಿಲ್ಲರ್ ಮಾಡಿಬಿಟ್ಟಿದ್ದೀನಿ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರಸಮ್ ರೆಸಿಪಿ ನೋಡೋಣ ಬನ್ನಿ. ಧನಿಯಾ, ಜೀರಿಗೆ, ಮೆಣಸು ಹುರ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ನಾವೇನು ಪುಡಿ ಮಾಡ್ಕೊಂಡಿದ್ರಿ ಅದು, ಮತ್ತು ಟೊಮೊಟೊ ಇದೆಲ್ಲ ಫ್ರೈ ಆದಮೇಲೆ ಹುಣಸೆ ಹಣ್ಣು ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ರಸಮ್ ತುಂಬ ಚೆನ್ನಾಗಿರುತ್ತೆ. ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇರೋದ್ರಿಂದ ಈ ಮಳೆ ಟೈಮಲ್ಲಿ ಈ ಥರ ರಸಮ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ನಾನು ತೋರಿಸಿರೋ ಮೆಥಡಲ್ಲಿ. ಸೊ ಹಾಗೆ ಗಂಜಿ ಕೂಡ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದು ಇವತ್ತು ತುಂಬಾ ಮುಚ್ಚಿತ್ತು ಮನೇಲಿ, ಎಲ್ಲರಿಗೂ ಸ್ವಲ್ಪ ಕೋಲ್ಡ್ ಆಗಿದೆ. ಹಾಗಾಗಿ ರಸಮ್ ಮತ್ತು ಅನ್ನ ಮಾಡಿದ್ದೀನಿ. ಬ್ರೇಕ್ಫಾಸ್ಟಿಗೆ ಬಂದು ರಸಮ್ ಮತ್ತು ಅನ್ನ ಮಾಡಿರೋದು. ಹಾಗೆ ನಮ್ಮ ಯಜಮಾನ್ರಿಗೆ ಗಂಜಿ ಮಾಡಿದ್ದೀನಿ. ನನ್ನ ಮಗಳಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಅವಳಿಗೊಂದು ಸ್ವಲ್ಪ ತುಪ್ಪ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾಳೆ. ತುಪ್ಪ ಅಂದರೆ ತುಂಬ ಇಷ್ಟ. ಹಾಗಾಗಿ ಈಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಟಿಫನ್ ಮಾಡಿಕೊಂಡು ಟಿಫನ್ ಕಟ್ಕೊಂಡು ನನ್ನ ಮಗ ಸೈಕಲಲ್ಲಿ ಹೋಗೋದು, ನಮ್ಮ ಯಜಮಾನ್ರು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವ್ರು ಹೋದ್ಮೇಲೆ ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಿ ಬಾಗಿಲೆಲ್ಲ ತೊಳ್ದು ಸೊ ಪೂಜೆ ಮಾಡ್ಕೊತಾ ಇದ್ದೀನಿ. ಗುರುವಾರ ರಾಯರ ಪೂಜೆ. ಅದೇನೋ ಗೊತ್ತಿಲ್ಲ, ನಾನು ಗುರುವಾರನೇ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ಗುರುವಾರನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಿಕ್ಕಿದ ವಾರದಲ್ಲಿ ವಿಡಿಯೋ ಮಾಡಬೇಕು ಅಂತಲೇ ಅನಿಸ್ತಾ ಇಲ್ಲ. ಏನೋ ಬರ್ತಾ ಈ ನಡುವೆ ವಿಡಿಯೋ ಮಾಡಬೇಕು ಅನ್ನೋದು ಇಷ್ಟ ಆಗ್ತಾಯಿಲ್ಲ. ಸೊ ಹಂಗಾಗಿ ಗುರುವಾರ ಶೂಟ್ ಮಾಡಿರೋ ವಿಡಿಯೋ ಇದು. ಸೊ ರಾಯರಿಗೆ ಭಕ್ತಿಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನಕ್ಕೆ ಏನಾದರೂ ಮಾಡೋಣ ಅಂತ. ರಸಮು ಅನ್ನ ಎಲ್ಲ ಇದೆ. ನಮ್ಮ ಯಜಮಾನ್ರಿಗೆ ರಸಮ್ ಎಲ್ಲ ಇಷ್ಟ ಆಗಲ್ಲ. ಸೊ ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾರೆ. ಏನಾದರೂ ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡಲಿ ಅಂತ ನಾನೇ ಅವ್ರನ್ನ ಕೇಳ್ತಾ ಇದ್ದೀನಿ. ಸೊ ಏನು ಮಾಡಲಿ ಅಂತ ಕೇಳ್ಕೊಂಬಂದು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ. ಸೊ ಇವಾಗ ಅವ್ರಿಗೆ ಮಾತ್ರ ಮಧ್ಯಾಹ್ನ ಲಂಚಿಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟಿಗೆ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡೋಣ. ಸೊ ನನಗೂ ಸುಸ್ತಾಗಿತ್ತು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ರೆಸ್ಟ್ ಮಾಡೋಣ ಅನ್ನೋ ಅಷ್ಟಿಗೆ ನಮ್ಮ ಯಜಮಾನ್ರು ಬಂದು ಸರಿ ಅವ್ರಿಗೆ ಅಡುಗೆ ಮಾಡಿಕೊಟ್ಟು ಆಮೇಲೆ ರೆಸ್ಟ್ ಮಾಡೋಣ ಅಂಥೇಳಿ ಇವಾಗ ಬೇಗ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಸೊ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ ನೋಡಿ. ಇನ್ನು ಅದನ್ನೆಲ್ಲ ಜೋಡಿಸ್ಕೊಂಡಿಲ್ಲ. ಸೊ ಅಡುಗೆ ಎಲ್ಲ ಮಾಡಿಕೊಂಡೆ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ಸೊ ಫೈನಲಿ ನೋಡಿ ಎಷ್ಟು ಮಾಡ್ತಾಯಿದ್ದೀನಿ. ಒನ್ ಟೈಮಿಗೆ ಮಾತ್ರ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೀನಿ. ಸೊ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಶಾವಿಗೆ ಬಾತ್ ರೆಡಿ ಆಗುತ್ತೆ. ಸಿಂಪಲಾಗಿ ಮಾಡ್ತೀನಿ. ರೆಸಿಪಿ ಕೂಡ ತುಂಬ ಸತಿ ಶೇರ್ ಮಾಡಿದ್ದೀನಿ, ನೋಡ್ಬೋದು. ರಸಮ್ಮು ಮತ್ತು ಅನ್ನ, ಸಾಂಬಾರು ಎಲ್ಲನೂ ಐತೆ. ಆದರೆ ಅವ್ರಿಗೆ ಅದು ಬೇಡ ಅಂತೆ. ಬಿಸಿ ಮೋಡ ಮುಚ್ಚಿದೆಯಲ್ವಾ, ಏನೇ ತಿಂದ್ರೂ ಬಿಸಿ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಬಿಸಿ ಶಾವಿಗೆ ಉಪ್ಪಿಟ್ಟು ಮಾಡಿಕೊಡ್ತಾಯಿದ್ದೀನಿ. ಸೊ ಅವ್ರ ಜೊತೆಗೆ ಹಾಗೆ ನಾನು ಊಟ ಮಾಡೋಣ ಅಂಥೇಳಿ ನಾನು ಇನ್ನೂ ಊಟ ಮಾಡಿಲ್ಲ. ಸೊ ಇವಾಗ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಸರ್ವ್ ಮಾಡಿ ಕೊಡಬೇಕು. ಇವಾಗ ನಮ್ಮ ಯಜಮಾನ್ರಿಗೆ ಸರ್ವ್ ಮಾಡಿ ನಾನು ಅವ್ರ ಜೊತೆಗೆ ಊಟ ಮಾಡ್ಕೊತೀನಿ. ಅವ್ರಿಗೆ ಶಾವಿಗೆ ಉಪ್ಪಿಟ್ಟು ಕೊಟ್ಟಿದ್ದೀನಿ. ನಾನು ಅನ್ನ ಸಾಂಬಾರು ತಿಂತಾಯಿದ್ದೀನಿ. ಮತ್ತು ಸಂಜೆ ಮತ್ತೊಂದು ಸತಿ ಪೂಜೆ ಮಾಡಿಕೊಂಡು ಈಗ ಹಾಯ್ ಫ್ರೆಂಡ್ಸ್, ಸಂಜೆ ಪೂಜೆ ಬಂದು ಬುಜ್ಜು ಮಾಡಿದ್ದಾಳೆ. ಸೊ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ಇಸ್ತ್ರಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು 4 ಜೊತೆ ಮಾಡಿದ್ದೀನಿ. ಇನ್ನೂ 3 ಶರ್ಟ್ ಇದೆ. 3 ಶರ್ಟ್ ಇದೆ. ಇದೊಂದು ಮಾಡ್ತಾಯಿದ್ದೀನಿ. ಸೊ ಬುಜ್ಜು ಕೈಗೆ ಸಂಜೆ ಪೂಜೆ ಮಾಡಿದೆ. ಬೆಳಗ್ಗೆ ನಾನು ಮಾಡಿದ್ದು ನೋಡಿದ್ರಲ್ವ, ರಾಯರ ಪೂಜೆ. ಸೊ ಇವಾಗ
ಇದೊಂದು ಇಸ್ತ್ರಿ ಮಾಡಿ ಇನ್ನು 3 ಇದೆಯಲ್ವ ಅದನ್ನ ಎತ್ತಿಡೋಣ ಅಂತೇಳಿ. ತುಂಬ ಬೆನ್ನೋ ಬಂತು ನನಗೆ. ಇಸ್ತ್ರಿ ಮಾಡೋದು ಬೇಕಂದ್ರೇ ಇಷ್ಟ ಆಗಲ್ಲ, ಸಿಕ್ಕಾಪಟ್ಟೆ ಬೆನ್ನೋ ಬರುತ್ತೆ. ಆದರೆ ಏನು ಮಾಡೋದು, ನಮ್ಮ ಯಜಮಾನ್ರಿಗೆ ಮಾಡಿ ಕೊಡಲೇಬೇಕು. ಸೊ ಮಾಡ್ತಾಯಿದ್ದೀನಿ. ಇವಾಗ ಬುಜ್ಜು ಬಂದು ಮ್ಯಾಗಿ ಮಾಡಿದ್ದಾಳೆ, ಮ್ಯಾಗಿ ತಿನ್ಬಾ ಅಂತ ಕರೀತಾ ಇದ್ದಾಳೆ. ಸೊ ಹಾಗಾಗಿ ಇದೊಂದು ಮಾಡಿ ಎತ್ತಿಟ್ಬಿಟ್ಟು ಹೋಗಿ ಮ್ಯಾಗಿ ಬ್ಯಾಟಿಂಗ್ ಮಾಡೋಣ ಬನ್ನಿ. ಸೊ ಎತ್ತಿಟ್ಬಿಟ್ಟು ಬಂದೆ. ಇನ್ನಾಗಲ್ಲ, ನನ್ನ ಕೈಗೆ ತುಂಬ ಬೆನ್ನೋಯ್ತಾ ಇದೆ ನೋಡಿ. ವಿಷ್ಣುಪ್ರಿಯ ಮ್ಯಾಗಿ ಮಾಡಿ ಇಟ್ಟಿದ್ದಾಳೆ, ಇವಾಗ ತಿನ್ನಬೇಕು. ನಾನು ನನ್ನ ಮಗಳಿಬ್ಬರೇ ಇರೋದು. ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಏನಕ್ಕೆ ಹೋಗಿರೋ ಸ್ಕಿಮ್ಮಿ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿದ್ದಾರೆ. ಸೊ ಹಾಗೆ ನನ್ನ ಮಗನ್ನ ಜಾಯಿನ್ ಮಾಡಿ ಬರೋಣ ಅಂತ ಕರ್ಕೊಂಡು ಹೋಗಿದ್ದಾರೆ. ಸೊ ಇವಾಗ ಅವ್ರು ಇಲ್ವಲ್ಲ, ನಾವಿಬ್ಬರೇ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಮ್ಯಾಗಿ ಸತಿ ನನ್ನ ಮಗ ಮಾಡಿಕೊಟ್ಟಿದ್ದ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ವ, ನೋಡಿದ್ದೀರ ಅನ್ಕೊತೀನಿ. ಸಿಕ್ಕಾಪಟ್ಟೆ ಚೆನ್ನಾಯಿತು, ಸೂಪರಾಗಿ ಮಾಡಿಕೊಟ್ಟಿದ್ದ. ಇದು ಬಂದು ಹಾಗೆ ನೀರಲ್ಲಿ ಹಾಕಿ ಪೌಡ್ರ್ ಹಾಕಿ ಮಾಡಿರೋದು. ಸೊ ಅಷ್ಟೇನು ಟೇಸ್ಟ್ ಇರಲ್ಲ. ಚಿನ್ನು ಮಾಡಿಕೊಟ್ಟಿದ್ದು ಮಾತ್ರ ಇವಾಗೂ ಅಷ್ಟೇ. ಮತ್ತೊಂದು ಸತಿ ಕೋಪ, ಇವಳು ಚೆನ್ನಾಗಿ ಮಾಡಿಲ್ಲ ಅಂತೇಳಿ ಇದಕ್ಕೆ. ಹಾಂ, ಅದು ಟೇಸ್ಟ್ ಸೂಪರಾಗಿತ್ತು. ಮತ್ತೊಂದು ಸತಿ ನನ್ನ ಮಗನ ಕೈಗೆ ಮಾಡಿಸ್ಕೊಬೇಕು ಅನಿಸ್ತಾ ಇದೆ ತರಿಸಿ. ಆದರೆ ಜಾಸ್ತಿ ಮ್ಯಾಗಿ ತಿನ್ನಬಾರ್ದು. ಇನ್ನೊಂದು ಸತಿ ಡಿಮಾರ್ಟ್ಗೆ ಹೋದಾಗ ತಂದಾಗ ಅವಾಗ ಮಾಡಿಸ್ಕೊತೀರಿ. ಮ್ಯಾಗಿ ಆರೋಯ್ತಮ್ಮ, ತಿನ್ನಮ್ಮ. ಇವಳ ಹತ್ರ ಒಂದು ತಲೆನೋ. ಬನ್ನಿ ಇವಾಗ ಮ್ಯಾಗಿ ಬೆಟ್ಟಿಂಗ್ ಮಾಡೋಣ. ಈ ಥರ ಐತೆ ಮ್ಯಾಗಿ, ಪ್ಲೇನ್ ಮ್ಯಾಗಿ. ನನಗೆ ಇಷ್ಟ ಆಗಿಲ್ಲ. ಸಿಜ್ಜುಮ್ಮ ಬೇಕಾ? ಹೆಂಗೈತೆ ಬುಜ್ಜು ನೀನು ಮಾಡಿರೋ ಮ್ಯಾಗಿ? ಸೌಂಡ್ ಕಮ್ಮಿ ಕೊಡು, ಟಿ ವಿ ಹಾಕ್ಕೊಂಡು ಕೂತವಳೆ. ಸೊ ಬ್ಯಾಟಿಂಗ್ ಮಾಡೋಣ ಫ್ರೆಂಡ್ಸ್. ಮ್ಯಾಗಿ ತಿಂದಿದ್ದಾಯಿತು ಫ್ರೆಂಡ್ಸ್. ಇವಾಗ ಅಡುಗೆ ಮಾಡಬೇಕು ನೋಡಿ. ಮ್ಯಾಗಿ ಮಾಡಿ ಇಷ್ಟು ಸಾಮಾನು ಸಿಂಕಲ್ಲಿ ಹಾಕಿದ್ದಾಳೆ ನನ್ನ ಮಗಳು. ಇದು ಮಧ್ಯಾಹ್ನ ತೊಳೆದಿದ್ದ ಸಾಮಾನು. ಇದನ್ನು ಜೋಡಿಸಿ ಅದನ್ನು ತೊಳೆದು ಆಮೇಲೆ ಅಡುಗೆ ಮಾಡೋಣ ಅಂತ. ಏನು ಅಡುಗೆ ಮಾಡಲಿ ಗೊತ್ತಾಗ್ತಾನೆ ಇಲ್ಲ. ದಿನ ಆದರೆ ಬೆಳಗ್ಗೆ ಆದರೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ನಮ್ಮ ಯಜಮಾನ್ರು ಬಂದರೆ ಅವ್ರಿಗೆ ಲಂಚ್, ತಿರ್ಗಾ ನೈಟ್ ಅಡುಗೆ. ಈ 3 ಹೆಣ್ಮಕ್ಳಿಗೆ ತಲೆ ತಿಂದುಬಿಡುತ್ತೆ ಏನೇನು ಮಾಡಬೇಕು ಅಂತ. ನಾವೇನು ಮಾಡಿಕ್ತಿರೋ ಅದನ್ನು ತಿಂತಾ ಇದ್ದರೆ ಏನೋ ಒಂದು ಮಾಡೋಣ ಅನ್ಬೋದು. ನಾವು ಮಾಡಿದ್ದು ಅವ್ರು ತಿನ್ನಲ್ಲ. ಅದು ಬೇಕು ಇದು ಬೇಕು ಅಂತಾರೆ. ಅದರಲ್ಲಿ ಕೆಲವೊಂದು ಅವ್ರಿಗಿಷ್ಟ ಆಗಲ್ಲ. ಆ ರೆಸಿಪಿಗಳೆಲ್ಲ ಸ್ಕಿಪ್ ಮಾಡಿ ಅದರಲ್ಲಿ ಹುಡುಕಿ ಮಾಡಬೇಕು. ತಲೆನೋವು. ಇವಾಗ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಏನು ಮಾಡಬೇಕಂತ ಕೇಳಿ ಮಾಡೋಣ. ಅದಕ್ಕೂ ಮುಂಚೆ ಈ ಸಾಮಾನು ತೊಳೆದಾಕ್ಬಿಡ್ತೀನಿ, ಆಮೇಲೆ ಅಡುಗೆ ಮಾಡ್ತೀನಿ. ಏನೋ ಒಂಥರ ಬೇಜಾರು, ಯಾಕಂತ ಗೊತ್ತಿಲ್ಲ. ಯಾಕೆ ಬೇಜಾರಾಗ್ತಾಯಿದೆ, ಏನು ಬೇಜಾರಾಗ್ತಾಯಿದೆ ಅನ್ನೋದು ಏನೂ ಗೊತ್ತಾಗ್ತಾಯಿಲ್ಲ. ಏನೋ ಒಂಥರ ಸಂಕಟ, ಬೇಜಾರು. ಯಾಕೆ ಹಿಂಗೆ ಆಗ್ತಾಯಿತ್ತೋ ಗೊತ್ತಾಗ್ತಾಯಿಲ್ಲ. ಸೊ ಬನ್ನಿ, ಏನಾದ್ರೇನು ಏನು ಮಾಡೋಕ್ಕಾಗುತ್ತೆ. ಇವಾಗ ಹೋಗಿ ಪಾತ್ರೆ ಉಜ್ಜೋಣ.
ಪಾತ್ರೆ ತೊಳೆದಿದ್ದಾಯಿತು. ಇವಾಗ ಅಡುಗೆ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಏನು ಅಡುಗೆ ಇವಾಗ ಮಾಡಬೇಕು ಅಂತ. ಕೇಳಿಬಿಟ್ಟು ಆಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಬನ್ನಿ. ಏನು ಡಿಸೈಡ್ ಆಯಿತು ಗೊತ್ತಾ? ಅಡುಗೆ ಮಾಡೋದು ಬಸ್ಸಾರು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಪಳಕ ಇತ್ತು. ವಿಷ್ಣುಪ್ರಿಯ ಓದ್ಕೊತಾ ಇದ್ದಾಳೆ. ಟೆಸ್ಟ್ ನಡೀತಾ ಇದೆ ಅವ್ರಿಗೆ. ಇಷ್ಟೊತ್ತು ಟಿ ವಿ ನೋಡೋದು, ಇವಾಗ ಓದೋಕ್ಕೆ ಬಿಟ್ಟಿದ್ದೀನಿ. ಟಿ ವಿ ಎಲ್ಲ ಆಫ್ ಮಾಡಿ ಇವಾಗ ನಾನು ಅಡುಗೆ ಬಂದು ನೋಡಿ, ಪಳಕಾಯಿ ತೊಗರಿಬೇಳೆ ಹಾಕಿ ಬಸ್ಸಾರು ಮಾಡ್ತೀನಿ. ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ನೋಡಿ ಫ್ರೆಂಡ್ಸ್, ನನ್ನ ಮಗ ಬಂದಿದ್ದಾನೆ ಸ್ವಿಮ್ಮಿಂಗ್ ಆಡಿ. ಹೆಂಗಿತ್ತು ಚಿನ್ನು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು. ಎಷ್ಟು ಅವರ್ ಆಡಿದ್ರೆ? 1.5 hour. ಕಲ್ತ್ಕೊಂಡ ಬಾಯಿಲಿ? ನಂಗೆ ಸುಸ್ತಾಗ್ತೈತೆ. ಹಾಂ, ಏನಕ್ಕೆ ಸುಸ್ತಾಯ್ತು? ನೋಡಿ ಕುರಿತಾ ಆಯ್ತು. ಸೈಕಲ್ ಆಗಿ ಬರೋದು. ಸರಿ ಆಯ್ತು, ಹೋಗು ಓದ್ಕೊ. ಹೋಗ್ತಾಯಿ ನೀನು ಓದ್ಕೊಳ. ಇವಾಗ ನಾವು ಓದ್ಕೊತಾ ಇದ್ದಾಳೆ. ಬಸ್ಸಾರಿಗೆ ಎಲ್ಲ ಮಸಾಲೆ ತಗೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಬೇಕು. ಬೇಳೆ ಮತ್ತು ಪಳಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಏನು ಬುಜ್ಜಿ ಇದು? ಚೆನ್ನಾಗಿ ಕಾಣಿಸ್ತಾ ಇದೆ ಬುಡ್ಗ. ಇದನ್ನ ಹಾಕ್ಕೊಂಡು ಆಡ್ದ ಚಿನ್ನ. ಸೊ ಫೈನಲಿ ಅಡುಗೆ ಆಯಿತು. ಬಸ್ಸಾರು ಮಾಡಿದ್ದೀನಿ ನೋಡಿ, ಜೊತೆಗೆ ಪಲ್ಯನೂ ರೆಡಿಯಾಗಿದೆ, ಹಾಗೆ ಅನ್ನ ರಸಮ್ ಎಲ್ಲನೂ ರೆಡಿಯಾಗಿದೆ. ಇಷ್ಟು ಅಡುಗೆ ಮಾಡಿದ್ರೂ ನಮ್ಮ ಯಜಮಾನ್ರಿಗೆ ಈಗ ಬೋಂಡ ಮಾಡಿ ಕೊಡಬೇಕು. ಸೊ ಬೋಂಡ ಬಂದು ನನ್ನ ಮಗ ಮಾಡ್ತಾನೆ ಇವಾಗ. ಅಷ್ಟು ಸಾಂಬಾರು ಮಾಡಿದ್ರೂ ಬೋಂಡ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಬಿಸಿ ಬಿಸಿ ಬೋಂಡ ಯಾರು ಮಾಡ್ತಾ ಇರೋದಂದರೆ ಟೇಸ್ಟ್ ತೋರಿಸು ಚಿನ್ನು. ಚಿನ್ನ ಅಂದಿದ ತಕ್ಷಣ ಗೊತ್ತಾಗ್ತದೆ. ರಿತ್ವಿಕ್ ಮಾಡ್ತಾ ಇದ್ದಾರೆ ಬೋಂಡ. ನನ್ನ ಮಗ ತುಂಬ ಟೇಸ್ಟಿಯಾಗಿ ಮಾಡ್ತಾನೆ. ಅವನ ಕೈಯಲ್ಲಿ ತುಂಬ ರುಚಿ ಸೂಪರಾಗಿದೆ ಅಲ್ಲ ಚಿನ್ನ? ಸೊ ಬೋಂಡ ಮಾಡಿ ಇಷ್ಟು ಅಡುಗೆ ಮಾಡಿದ್ದೀನಿ, ಆದ್ರೂ ಬೋಂಡ. ನನಗೆ ಬೇಕಾ? ನನಗೆ ಬೇಡ. ಏನು ಬೇಡ ನಿಮಗೆ? ಬೋಂಡ ನನಗೆ ಕೇಳೇ ಇಲ್ಲ. ಈಗ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೀರಿ. ಬೋಂಡ ಅಂತೂ ಸೂಪರಾಗಿತ್ತು. ನನ್ನ ಮಗನ ಸೂಪರಾಗಿ ಮಾಡ್ತಾನೆ. ಅಷ್ಟೇ ಈ ವಿಡಿಯೋ. ಇದರೊಂದಿಗೆ ಹೆಣ್ಣು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಏನು ಬೇಡ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ಬಾಯ್ ಬಾಯ್.